ನಮಸ್ಕಾರ ವೀಕ್ಷಕ ಬಂಧುಗಳೇ, ಬನಶಂಕರಿ ದೇವಾಲಯದಲ್ಲಿ ಸಹಾಯಕ ಅರ್ಚಕರ ಪರೀಕ್ಷೆ ನಡೆಯಿತು. ಆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ 3 ಜನರನ್ನ ಏನು ಹೊರಗಡೆ ಹಾಕುವಂತ ಕೆಲಸ ಮಾಡಿದ್ರು. ಅದರಲ್ಲಿ ಅಧಿಕಾರಿಗಳು ತುಂಬಾ ಶ್ರಮಪಟ್ಟು ಎಕ್ಸಾಮ್ ಮಾಡಿದ್ರು, ಮತ್ತೆ ಬೇರೆ ಬೇರೆ ಪ್ರೋಸೆಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಸರಿ ಮಾಡಿದ್ರು. ಎಂಜಿನ ಕಾಸು ತಿನ್ನೋ ಅಂತ ಕೆಲವು ಅಧಿಕಾರಿಗಳಿಂದ ಈ ಶಬರೀಶ ಮತ್ತು ಅಭಿಲಾಷ್ ಅವರ ಇಬ್ಬರಿಗೆ ಸಂಬಂಧಪಟ್ಟ ಹಾಗೆ ವಾಮ ಮಾರ್ಗದ ಹೆಜ್ಜೆಗಳನ್ನ ಮತ್ತೆ ಬೇರೆ ಬೇರೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಇಬ್ಬರ ಹತ್ರ ಏನಾದ್ರೂ ಹಣ ತಗೊಂಡಿದ್ರೆ ಫಸ್ಟ್ ಆ ಎಂಜಿನ ಕಾಸು ತಿನ್ನುವಂತ ಅಧಿಕಾರಿಗಳೇನಿದ್ದೀರಿ ಅವರ ಹಣವನ್ನು ವಾಪಸ್ ಮಾಡಿ. ನಿಮ್ಮ ಕೈ ನಿಮ್ಮ ಮನೆಗೂ ಬರ್ದಿಲ್ಲ ಅವ್ರನ್ನ ಮತ್ತೆ ದೇವಾಲಯಗಳನ್ನು ತಗೊಳ್ಳೋದಿಕ್ಕೆ. ದೇವಾಲಯದ ವ್ಯವಸ್ಥೆಯನ್ನ ಮುಜರಾಯಿ ಇಲಾಖೆ ಹಾಗೂ ಸರ್ಕಾರಕ್ಕೆ ಮುಜುಗರ ಮಾಡುವಂತ ಕೆಲಸ ಮಾಡ್ತಿದ್ದೀರಿ ಈ ಎಂಜಿನ ತಿನ್ನುವಂತ ಅಧಿಕಾರಿಗಳು. ಕೃಷ್ಣಪ್ಪನವರಿಂದ ಹಿಡಿದು ಮತ್ತೆ ಯಾರ್ಯಾರು ವಾಮಮಾರ್ಗಿಗಳು ಅಧಿಕಾರಿಗಳಿದ್ದೀರಿ, ನೀವೆಲ್ಲನೂ ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀರಿ ಪ್ರತಿಯೊಂದೂ ಚಿತ್ರ ಕಣ್ಮುಂದೆ ಕಾಣ್ತಾ ಇದೆ. ದಯವಿಟ್ಟು ನಿಮ್ಮ ಗೌರವವನ್ನು ಹಾಳು ಮಾಡ್ಕೊಳ್ಬೇಡಿ. ಆ ಅರ್ಚಕರ ಹಣ ಏನಿದೆ ಅದು ವಾಪಸ್ ಕೊಟ್ಟು ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ. ಅವರು ಕೂಡ ಎಲ್ಲಾದ್ರೂ ಹೊರಗಡೆ ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡಿ. ಮುಜರಾಯಿ ಇಲಾಖೆಯಲ್ಲಿ ಕಳೆದ 3-4 ವರ್ಷಗಳಿಂದ ಯಾರ್ಯಾರನ್ನ ಬೆರಳು ಮಾಡಿ ತೋರಿಸಿದ್ದೀನಿ. ಖದೀಮ್ ಅಧಿಕಾರಿಗಳು ಮತ್ತೆ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡುವಂತ, ಮತ್ತು ಮುಜುಗರ ಅಂತ ಕೇವಲ ಭ್ರಷ್ಟಾಚಾರ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಿರುವಂತದೆ. ಹೆಣ್ಮಕ್ಳ ವಿಚಾರ ಇರ್ಬೋದು, ಸಮಾಜಕ್ಕೆ ಪೂರಕವಲ್ಲದ ಮಹಿಳೆಯರ ಸಾಕಷ್ಟು ಅವ್ಯವಸ್ಥೆಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಈ ಹಿಂದೆ ಯಾರ್ಯಾರ ಹೆಸರು ಹೇಳಿದ್ದೆ ನಾನು, ಇವರೆಲ್ಲರಿಗೂ ಒಬ್ಬ ಮೇಲ್ಪಂಕ್ತಿಯಾದ ಒಬ್ಬ ವ್ಯಕ್ತಿ ಇದ್ದಾನೆ. ಅಂದ್ರೆ ಆ ವ್ಯಕ್ತಿ ಕೆಲಸ ಏನಂತಂದ್ರೆ ಸಾಮಾನ್ಯವಾಗಿ ಸಣ್ಣ ಹಣವನ್ನು ಮುಟ್ಟೋದಿಲ್ಲ. ಮುಜರಾಯಿ ಇಲಾಖೆಯಲ್ಲಿ ವಾಮ ಮಾರ್ಗದಲ್ಲಿ ಬೇರೆ ಬೇರೆ ಹೆಜ್ಜೆ ಇಟ್ಟು ಸಮಾಜಕ್ಕೆ, ಇಲಾಖೆಗೆ, ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಿಸ್ತಾ ತಾವು ಸಾಕಷ್ಟು ಮೇಲ್ಮಟ್ಟದಲ್ಲಿ ಬೆಳೆದಿರುವಂತ ವ್ಯಕ್ತಿ. ಆತನಿಗೆ ವಿದ್ಯೆ ವಿವೇಕ ಎರಡೂ ಇಲ್ಲ. ವಿದ್ಯೆ ಇಲ್ಲದೆ ಹೋದ್ರು KAS ಅಧಿಕಾರಿ ಅಂತೇಳಿ ಎಲ್ಲ ಕಡೆ ಬೋರ್ಡ್ ಬರ್ಕೊಂಡು ಮುಜರಾಯಿ ಇಲಾಖೆಗೆ ಮುಜುಗರ ಮಾಡ್ತಿದ್ದಾರೆ. ಮಾನ್ಯ ಆಯುಕ್ತರು ಕಣ್ಣು ಮುಚ್ಚಿ ಕೂತಿದಾರೋ ಏನೋ ಗೊತ್ತಿಲ್ಲ. ಇದರ ವಿಸ್ತೃತ ವರದಿಯನ್ನ ಮುಂದಿನ ಭಾಗದಲ್ಲಿ ವೀಕ್ಷಿಸೋಣ ಬಂಧುಗಳೇ.